ಇವತ್ತಿನ ಜಾಬ್ ಬಂದುಬಿಟ್ಟು 10th ಪ್ಲಸ್ ಐ ಟಿ ಐ ಆದವ್ರಿಗಿದೆ. ಹೌದಾ, 10th ಆಗಿರಬೇಕು ಪ್ಲಸ್ ಐ ಟಿ ಐ ಆಗಿರಬೇಕು. ಸೊ ಪರ್ಸೆಂಟೇಜ್ ಆಗಿದ್ರೆ ಏನು ಮಿಸ್ ಮಾಡೋಕೆ ಹೋಗ್ಬೇಡಿ, ಫುಲ್ ಕಂಪ್ಲೀಟ್ ಆಗಿ ನೋಡಿ. ಯಾಕಂದರೆ ಪರ್ಸೆಂಟೇಜ್ ಬೇಸ್ಡ್ ಮೇಲಿದೆ, ಯಾವುದೇ ಎಕ್ಸಾಮ್ ಇರಲ್ಲ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಹೌದಾ, ಸೊ ಪೋಸ್ಟ್ ನೇಮ್ ಬಂದುಬಿಟ್ಟು ವೆಲ್ಡರ್, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಸ್ಟೆನೋಗ್ರಾಫರ್, ಮೆಕ್ಯಾನಿಸ್ಟ್, ಪೇಂಟರ್ ಆ್ಯಂಡ್ ಕಾರ್ಪೆಂಟರ್, ಗ್ಯಾಸ್ ಕಟ್ಟರ್, ಕೇಬಲ್ ಜಾಯಿಂಟರ್, ವೈರ್ಮ್ಯಾನ್ ಆ್ಯಂಡ್ ಪೈಪ್ಲೈನ್. ಹೌದಾ, ಸೊ ಇನ್ನು ಬೇರೆ ಬೇರೆ ಪೋಸ್ಟ್ ಇದ್ದಾವೆ. ಸೊ ಅದು ನಿಮ್ಮ ಡೀಟೇಲ್ ಆಗಿ ನಿಮ್ಗೆ ಫುಲ್ ನೋಟಿಫಿಕೇಶನ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇವನ್ ಅಪ್ಲೈ ಮಾಡು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ರತಿಯೊಬ್ಬರು ಹೋಗಿ ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಪೋಸ್ಟ್ ಬಂದುಬಿಟ್ಟು 3000 ಪ್ಲಸ್ ಪೋಸ್ಟ್ ಇದ್ದಾವೆ, ಅಂದರೆ ಎಕ್ಸಾಕ್ಟಾಗಿ 3115 ಪೋಸ್ಟ್ ಇದ್ದಾವೆ. ಅಪ್ಲೈ ಮೋಡ್ ಆನ್ಲೈನ್ ಇರುತ್ತೆ. ಅಪ್ಲೈ ಡೇಟು ನಿಮ್ಗೆ ಬಂದುಬಿಟ್ಟು 14th ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ಎಲ್ಲಿ ತನಕ ಇರ್ತದೆ ಅಂದರೆ 13th ಸೆಪ್ಟೆಂಬರ್, ನೆಕ್ಸ್ಟ್ ಮಂತ್ ಇದ್ರ ಮಟ್ಟನೂ ಇರುತ್ತೆ. ಸೆಪ್ಟೆಂಬರ್ 13 ತನಕ ಇರುತ್ತೆ ಟೈಮು. ಅದು ಸ್ಟಾರ್ಟ್ ಆಗೋದೆ 14th ಆಗಸ್ಟ್. ಹೌದಾ, ಸೊ ಹೂ ಕ್ಯಾನ್ ಅಪ್ಲೈ ಅಂದರೆ ಮೇಲ್ ಫೀಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಆರ್ ಆರ್ ಸಿ ಇದು ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು 18 ಮಿನಿಮಮ್ 15 ಇಯರ್ಸ್ ಆಗಿರಬೇಕು. ಯಾಕಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಇರೋದ್ರಿಂದ 15 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ ಬಂದುಬಿಟ್ಟು 24 ಆದಮೇಲೆ ಹಾಕಕ್ಕೆ ಬರೋಲ್ಲ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಇರುತ್ತೆ, ಯಾವುದೇ ಫೀಸ್ ಇರಲ್ಲ, ಝೀರೋ. ಮತ್ತು ಎಸ್ ಸಿ ಎಸ್ ಟಿಗೂ ಫೀಸ್ ಇರಲ್ಲ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಆಗಿರಲೇಬೇಕು. ಹೌದಾ, ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ, ನೋ ಎಕ್ಸಾಮ್, ಮೆರಿಟ್ ಲಿಸ್ಟ್ ಬೇಸ್ ಮೇಲೆ ಇರುತ್ತೆ ಆ್ಯಂಡ್ ಪರ್ಸೆಂಟೇಜ್ ಮೇಲೆ ಇರುತ್ತೆ. ಹೌದಾ, ಎಜುಕೇಷನ್ ಕ್ವಾಲಿಫಿಕೇಷನ್ ಆಲ್ರೆಡಿ ಹೇಳಿದ್ದೀನಿ. ಸ್ಯಾಲ್ರಿ ಸ್ಟಾರ್ಟಿಂಗ್ ಬಂದುಬಿಟ್ಟು 35,000 to 40,000 ಅಬೋವ್ ಆಗುತ್ತೆ. ಎಲ್ಲ ಟಿ ಎ ಡಿ ಎ ಎಚ್ ಆರ್ ಎಲ್ಲ ಕೊಡಿ. ಸೊ ಬೆಸ್ಟ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಸಿಗ್ನೇಚರ್ ಇರಬೇಕು, ಆಧಾರ್ ಕಾರ್ಡ್ ಫೋಟೋ ಇರಬೇಕು, ಎಜುಕೇಷನ್ ಸರ್ಟಿಫಿಕೇಟ್ ಇರಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟು, ಏಜ್ ಪ್ರೂಫ್. ಹೌದಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಸೊ ಇದೇ ಥರ ಜಾಬ್ ಅಪಾರ್ಚುನಿಟೀಸು ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಿಮಗೂ ಒಳ್ಳೆಯದು. ಥ್ಯಾಂಕ್ ಯು.